ಸೈಡ್. जले अस्मिन् सन्निधिं कुरु कृष्ण कृष्ण गोविन्द गोविन्द विष्णु आज्ञायाः प्रवर्तमानस्य आद्य ब्रह्मणादिदेवराश्वेतवराः कल्पे वैवस्वितमन्वन्तरे अष्टाविंशतितमे कलिकालिवानके बौद्धपदार परशुरामक्षेत्रे अस्मिन् वर्तमाने वावहरित्य स्वस्ति श्रीशोभनकृतनामसंवत्सरस्य दक्षिणायणे विशेषताः जातिर्के विशेषताः हेमन्तऋतुः वृषमासे शुक्लपक्षप्रतिपद्भ्यां उदितो वासरः शुभवासरस्य वर्गवासरिक्तायां शुभवारश्वनक्षत्र शुभकरणशुभेवं गणकणविशेषणविशिष्टायां शुभायाः शुभपण्डितो अस्मदादिगुणां परमगुणां श्रीमन्मध्वादर्यानुत्कमलमध्यनिवासवास्तुरसङ्करश्वात्मकप्रद्युम्नानिरुद्धचतुर्मूर्त्यादि श्रीपादुरङ्गविठलान्मविश्रीः अशेषभक्तदानां श्रीविजयविजयायुरारोग्यानन्देश्वराभिवृद्ध्यर्थं वाक्यं कर्म करिष्ये वसुदेव सुतं देवं कपिसदानूरमर्दनं देवकी परमानन्दं कृष्णं वन्दे जगद्गुरुं प्रथमोऽहमन्नामः द्वितीयो भीमैव च पूर्णप्रत्यन्तृतीयस्तु भगवत्कार्यसाधकः
ಶ್ರೀಮಂತ ಖ್ಯಾಮಾನ್ಯ ತೀರ್ಥ ಸಂಸ್ಥಾನ ವಜ್ರದೇಹಿ ಮಠ ಗುರುಪುರದ ಈ ಸುಧರ್ಮ ವೇದಿಕೆಯಲ್ಲಿ ನಮ್ಮಡೆಯ ವಿಶ್ವವ್ಯಾಪಿ ಶ್ರೀಕೃಷ್ಣನ ಪರ್ಯಾಯ ಪೂಜಾ ಕೈಂಕರ್ಯ ಕೈಗೊಳ್ಳಲಿರುವ ಶ್ರೀಮದ್ ಉಪೇಂದ್ರ ತೀರ್ಥ ವಿದೇಶಗಳಲ್ಲಿಯೂ ಕೃಷ್ಣ ಸಂದೇಶವನ್ನು ಸಾರಿದಂಥ ವಿಶ್ವಮಾನ್ಯ ಸಂತರಾದ ಪುತ್ತಿಗೆ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಗೌರವಪೂರ್ವಕವಾಗಿ ವಜ್ರದೇಹಿ ಮಠದ ಈ ಸುಧರ್ಮ ಸಭೆಗೆ ಆತ್ಮೀಯವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥವರು ಶ್ರೀಮಠದ ಯತಿವರೇಣ್ಯರಾದಂತಹ ಶ್ರೀ ಶ್ರೀ ರಾಶಿಕಾನಂದ ಸ್ವಾಮೀಜಿಯವರು, ಅವರನ್ನು ಕೂಡ ಭಕ್ತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತೇನೆ. ಶ್ರೀಮಠದ ಮತ್ತು ಪುತ್ತಿಗೆ ಮಠದ ಒಂದು ಸಂಬಂಧ ಅದು ಬಹಳ ದೀರ್ಘವಾದಂಥದ್ದು. ಪರಮಪೂಜ್ಯ ಶ್ರೀಮಠದ ಶ್ರೀಗಳು ಹಿಂದೂ ಪರವಾದ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದರೆ, ಪರಮಪೂಜ್ಯ ಪುತ್ತಿಗೆ ಶ್ರೀಗಳು ವಿಶ್ವಮಾನ್ಯರಾಗಿ ಶ್ರೀಕೃಷ್ಣ ಸಂದೇಶವನ್ನು ವಿದೇಶಗಳಲ್ಲಿಯೂ ಸಾರಿದಂಥವರು. ಆಧುನಿಕ ಸಂದರ್ಭದಲ್ಲಿ ಶ್ರೀಕೃಷ್ಣ ಸಂದೇಶವನ್ನು ಜಾಗೃತಿಯ ಮೂಲಕ, ಗೀತಾಜ್ಞಾನ ಯಜ್ಞದ ಮೂಲಕ ಸಾರಿದಂಥ ಪರಮಪೂಜ್ಯರು ಇಂದಿನ ಈ ಸುಧರ್ಮ ಸಭೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಹಾಗೆ ಈ ಒಂದು ಸುಧರ್ಮ ಸಭೆಗೆ ನಮ್ಮ ಜೊತೆಯಾದಂಥವರು ದಕ್ಷಿಣ ಕನ್ನಡದ ಅರಸು ಮನೆತನಗಳಲ್ಲಿ, ಬಹಳ ಪರಂಪರೆಯ ಅರಸು ಮನೆತನಗಳಲ್ಲಿ, ಅದು ವಿಶೇಷವಾಗಿ ತುಳುನಾಡು ಅರಸು ಮನೆತನದಲ್ಲಿ ಪ್ರಮುಖರಾದಂಥ ಚೌಟ ಅರಸು ಮನೆತನದ ಪ್ರತಿನಿಧಿಯಾದಂಥ ಶ್ರೀ ಕುಲ್ದೀಪ್ ಚೌಟ ಇವರು, ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅವರನ್ನು ವರದರಾಜ್ ಶೆಟ್ಟಿ ಗುರುಪುರ ಉಪ್ಪುಗೋಡು ಇವರು ಗೌರವ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ. ಪರಂಪರೆ ಸಂಸ್ಕೃತಿಯ ನೆಲೆಯಲ್ಲಿ ಅಧ್ಯಯನ ಆಸಕ್ತರಾಗಿರತಕ್ಕಂಥವರು ಮತ್ತು ಶ್ರೀಮಠದ ಮೇಲೆ ಪ್ರೀತಿ ಇದ್ದು ಭಕ್ತ ಪರಂಪರೆಯಲ್ಲಿ ಒಬ್ಬರಾಗಿರತಕ್ಕಂಥವರು ಮಾನನೀಯ ಡಾಕ್ಟರ್ ತೇಜಸ್ವಿನಿ ಗೌಡ ಅವರು, ಅವರನ್ನು ಆತ್ಮೀಯವಾಗಿ ಶಾಸಕರು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ, ಅವರನ್ನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತೇನೆ. ಅವರಿಗೆ ಶ್ರೀ ಪದ್ಮ ಸುರೇಂದ್ರ ಶೆಣೈ ಇವರು ಆತ್ಮೀಯ ಸ್ವಾಗತವನ್ನು ಕೋರಬೇಕು ಅಂತ ಕೇಳ್ಕೊಳ್ತೇನೆ. ಕುಮಾರ್ ಚೌಟ ಖ್ಯಾತ ಉದ್ಯಮಿಗಳು, ಶ್ರೀಮಠದ ಭಕ್ತರು, ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಗೌರವಪೂರ್ವಕವಾಗಿ ಸಭೆಗೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆ ನಮ್ಮ ಜೊತೆಗೆ ಇರುವ ಮತ್ತೋರ್ವರು ಶ್ರೀಮಠದ ಭಕ್ತರಾದ ಶ್ರೀ ದಿನೇಶ್ ಶೆಟ್ಟಿ ಉದ್ಯಮಿಗಳು, ಅವರನ್ನು ಕೂಡ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತೇನೆ. ನಿತೇಶ್ ಕುಮಾರ್ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಶೆಣೈ ಉದ್ಯಮಿಗಳು ಮಂಗಳೂರು, ಅವರನ್ನು ಕೂಡ ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸ್ತೇನೆ. ವಿವಿಧ ಭಾಗಗಳಿಂದ ಶ್ರೀಮಠದ ಭಕ್ತರನ್ನು ಕೂಡ ಈ ಸಭೆಗೆ ಸ್ವಾಗತಿಸ್ತೇನೆ. ನಮ್ಮ ಜೊತೆಗಿರುವವರು ಸಕಲೇಶ್ಪುರದ ನ್ಯಾಯವಾದಿಗಳಾದ ಹಲವು ಮಂದಿ ಅಭ್ಯಾಗತರು, ಶ್ರೀಮಠದ ಭಕ್ತರು ಜೊತೆಯಾಗಿದ್ದೀರಿ. ನಿಮಗೆಲ್ಲರಿಗೂ ಈ ಸುಧರ್ಮ ಸಭೆಗೆ ಆತ್ಮೀಯವಾದ ಸ್ವಾಗತ. ಇದೀಗ ಶ್ರೀಮದ್ ಜಗದ್ಗುರು ಮಧ್ವಾಚಾರ್ಯ ಮಹಾಸಂಸ್ಥಾನಂ ಪುತ್ತಿಗೆ ಮಠದ ಪರಮಪೂಜ್ಯರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿ ಭಕ್ತಿಪೂರ್ವಕವಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ರಾತ್ರಿ ಬಹಳ ತಡವಾದರೂ ಕೂಡ ನಮ್ಮ ವಜ್ರದೇಹಿ ಸ್ವಾಮಿಗಳವರು ನಮ್ಮ ಮೇಲಿನ ವಿಶೇಷ ಪ್ರೀತಿಯಿಂದ ಹಾಗೂ ನೀವೆಲ್ಲರೂ ಕೂಡ ಬಹಳ ಒಂದು ವಿಶ್ವಾಸದಿಂದ ನಮಗಾಗಿ ಕಾದು ಇದ್ದದ್ದನ್ನು ನೋಡಿ ನಮಗೆ ಆಶ್ಚರ್ಯವೂ ಸಂತೋಷವೂ ಆಗಿದೆ. ಕೃಷ್ಣನ ಮೇಲೆ ಭಕ್ತಿಯಿಂದ ನೀವೆಲ್ಲರೂ ಕೂಡ ಕೃಷ್ಣನ ಪೂಜೆಗೆ ಹೋಗುವವರು ಎಂಬ ಈ ಉದ್ದೇಶದಿಂದ ನೀವು ನಮ್ಮನ್ನೆಲ್ಲ ಗೌರವಿಸ್ತಾ ಇದ್ದೀರಿ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಬರುವ ಗುರುವಾರ
18ನೇ ತಾರೀಕಿಗೆ ಉಡುಪಿಯಲ್ಲಿ ನಮ್ಮ 4ನೇ ಪರ್ಯಾಯ ಪ್ರಾರಂಭವಾಗ್ತಾ ಇದೆ. ಅಂತಹ 2 ವರ್ಷದ ಪರ್ಯಾಯದ ಸಮಯದಲ್ಲಿ ನೀವೆಲ್ಲರೂ ಬರಬೇಕು ಎಂಬ ಒಂದು ಆಮಂತ್ರಣವನ್ನು ನೀಡುವುದಕ್ಕೋಸ್ಕರ ವಿಶೇಷವಾಗಿ ನಮ್ಮ ರಾಜಶೇಖರಾನಂದ ಸ್ವಾಮಿಗಳವರಿಗೆ ಆಹ್ವಾನವನ್ನು ನೀಡುವುದಕ್ಕೋಸ್ಕರ ನಾವಿವತ್ತು ಬಂದಿದ್ದೇವೆ. ನಮ್ಮ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಅಂತ ಹೇಳಿ ನಾಮಕರಣ ಮಾಡಿದ್ದೇವೆ. ಭಗವಂತನನ್ನು ನಾವು ಭಗವದ್ಗೀತೆಯ ಮುಖಾಂತರ ಆರಾಧನೆ ಮಾಡಿದರೆ ಅವನ ವಿಶೇಷವಾದ ಅನುಗ್ರಹ ನಮಗೆ ದೊರಕುತ್ತದೆ ಎಂಬುದು ಭಗವದ್ಗೀತೆಯಿಂದಲೇ ನಮಗೆ ವೇದ್ಯವಾಗಿದೆ. ಗೀತೆಯ ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಧ್ಯೇಶತೆ ಚ ಯೈಮಂ ಧರ್ಮ್ಯಂ ಸಂವಾದ ಮಾವಯೋ ಜ್ಞಾನ ಯಜ್ಞೇನ ತೈನಾಹಂ ಇಷ್ಟಸ್ಯಾಮಿತಿ ಮೇ ಮತಿ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಯಾರಿಗೆ ನನ್ನ ವಿಶೇಷ ಅನುಗ್ರಹ ಬೇಕು ಅಂತ ಅಪೇಕ್ಷೆ ಇದೆಯೋ ಅವರು ನನ್ನ ಗೀತೆಯ ಒಂದು ಅನುಸರಣೆಯನ್ನು ಮಾಡಿದರೆ ಅವರನ್ನು ನಾನು ನನ್ನ ವಿಶೇಷ ಭಕ್ತ ಅಂಥೇಳಿ ಪರಿಗಣಿಸಿ ಸಂಪೂರ್ಣ ಅನುಗ್ರಹವನ್ನು ಮಾಡ್ತೇನೆ ಅಂಥೇಳಿ ಕೃಷ್ಣ ಏನು ಘೋಷಣೆ ಮಾಡಿದ್ದಾನೆ ಅದಕ್ಕೆ ಅನುಸಾರವಾಗಿ ಶ್ರೀಕೃಷ್ಣನನ್ನು ಗೀತೆಯ ಮುಖಾಂತರ ಗೀತಾ ಪ್ರಚಾರದ ಮುಖಾಂತರ ಆರಾಧನೆ ಮಾಡತಕ್ಕಂತಹ ಸಂಕಲ್ಪವನ್ನು ವಿಶ್ವಗೀತಾ ಪರ್ಯಾಯದ ಈ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ. ಅದಕ್ಕೋಸ್ಕರ ಕೋಟಿ ಗೀತಾ ಲೇಖನ ಯಜ್ಞ ಅಂಥೇಳಿ 1 ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ನಮ್ಮ ಪರ್ಯಾಯದ 2 ವರ್ಷದಲ್ಲಿ ಆ 1 ಕೋಟಿ ಪುಸ್ತಕಗಳನ್ನು ಉಡುಪಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡತಕ್ಕಂತಹ ಈ ಒಂದು ಸಂಕಲ್ಪವನ್ನು ಕೂಡ ಮಾಡಿದ್ದು. ಇಂತಹ ವಿಶ್ವಗೀತಾ ಪರ್ಯಾಯಕ್ಕೆ ನೀವೆಲ್ಲರೂ ಕೂಡ ಆಗಮಿಸಬೇಕು. ಆಗಮಿಸಿ ಕೃಷ್ಣನ ಒಂದು ವಿಶೇಷ ಅನುಗ್ರಹವನ್ನು ಭಗವದ್ಗೀತೆಯನ್ನು ಬರೆದು ಸಮರ್ಪಣೆ ಮಾಡುವ ಮೂಲಕ ವಿಶೇಷ ಅನುಗ್ರಹವನ್ನು ನೀವೆಲ್ಲರೂ ಕೂಡ ಪಡೆಯಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ. ಭಗವದ್ಗೀತೆಯ ಒಂದು ಸಮರ್ಪಣೆಯಿಂದ ಕೃಷ್ಣನ ಅನುಗ್ರಹದ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಜೀವನ ಸ್ಫೂರ್ತಿಯೂ ಕೂಡ ದೊರಕಲಿಕ್ಕೆ ಸಾಧ್ಯವಿದೆ. ಭಗವದ್ಗೀತೆ ಅದು ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶಕವಾದಂತಹ ಗ್ರಂಥವಾಗಿದೆ. ಹೇಗೆ ನಮ್ಮ ವಾಹನದಲ್ಲಿ GPS ಇದ್ದರೆ ನಾವು ಎಲ್ಲಿ ಹೋಗಬೇಕೋ ಆ ಗಮ್ಯವನ್ನು ಸುಲಭವಾಗಿ ನಾವು ಹೇಗೆ ತಲುಪಬಹುದು, ಅದರಂತೆ ಭಗವದ್ಗೀತೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ನಮ್ಮ ಜೀವನದ ಪರಮ ಉದ್ದೇಶ ಏನಿದೆ ಅದನ್ನು ನಾವು ಸುಲಭವಾಗಿ ಪಡೆಯಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಭಗವದ್ಗೀತೆ ಎಂಬುದು ಜೀವನ ಮಾರ್ಗದರ್ಶಿ ಗ್ರಂಥ. ಅದು ಎಲ್ಲರ ಕೈಯಲ್ಲಿ ಇರಬೇಕು. ಅದಕ್ಕೋಸ್ಕರ ಈ ಕೋಟಿ ಗೀತಾ ಲೇಖನ ಯಜ್ಞದ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಭಗವದ್ಗೀತೆಯ ಸ್ಫೂರ್ತಿ ಅದು ದೊರೆಯಬೇಕು ಎಂಬ ಈ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದು ನೀವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ, ಯಾರು ಭಾಗವಹಿಸ್ತಾರೆ ಅವರಿಗೆ ಬರೆಯುವ ಪುಸ್ತಕ ಅದೇ ರೀತಿ ಭಗವದ್ಗೀತೆಯ ಮೂಲ ಪುಸ್ತಕ ಎರಡನ್ನೂ ಕೂಡ ನಾವೇ ಕೊಡ್ತಾ ಇದ್ದೇವೆ. ಯಾವ ಭಾಷೆಯಲ್ಲಿ ಬೇಕಾದರೂ ಬರೆಯಬಹುದು, ಯಾರು ಬೇಕಾದರೂ ಬರೆಯಬಹುದು. ಅದಕ್ಕೋಸ್ಕರ ಈ 2 ಪುಸ್ತಕವನ್ನು ಎಲ್ಲ ಭಾಷೆಗಳಲ್ಲಿ ನಾವು ಪ್ರಕಟ ಮಾಡಿದ್ದೇವೆ. ಕನ್ನಡ, ಇಂಗ್ಲೀಷು, ಸಂಸ್ಕೃತ, ಹಿಂದಿ, ತೆಲುಗು, ಮರಾಠಿ, ಅದೇ ರೀತಿ ತಮಿಳು, ಮಲಯಾಳಂ ಎಲ್ಲ ಭಾಷೆಯಲ್ಲಿ ಈ 2 ಪುಸ್ತಕಗಳನ್ನು ಪ್ರಕಟಗೊಳಿಸಿದ್ದು ಎಲ್ಲ ಭಕ್ತರಿಗೂ ಅದನ್ನು ನಾವು ನೀಡ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಈ ಒಂದು ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸಿ ಕೃಷ್ಣನಿಗೆ ನೀವು ಬರೆದ ಗೀತೆಯನ್ನು ಸಮರ್ಪಣೆ ಮಾಡಿ ನಂತರ ಆ ಭಗವದ್ಗೀತೆಯನ್ನು ಪ್ರಸಾದ ರೂಪವಾಗಿ ಪಡೆದು ನಿಮ್ಮ ಮನೆಗಳಲ್ಲಿ ದೇವರ ಕೋಣೆಯಲ್ಲಿ ಅದನ್ನು ಇಟ್ಟು ನಿತ್ಯ ಆರಾಧನೆ ಮಾಡಬೇಕು. ಆಮೇಲೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅದನ್ನು ಮುಂದುವರಿಸಬೇಕು. ಆ ಮೂಲಕ ನಿರಂತರ ಪ್ರತಿ ಮನೆಗಳಲ್ಲಿಯೂ ಕೂಡ ಗೀತಾರಾಧನೆ ನಡೆಯಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡಿದಂತೆ ನೀವೆಲ್ಲರೂ ಕೂಡ ಅದರಲ್ಲಿ ಭಾಗಿಗಳಾಗಬೇಕು ಅಂತ ಹೇಳಿ ನಾವು ಅಪೇಕ್ಷೆ ಮಾಡ್ತಾ ಇದ್ದೇವೆ. ಕೃಷ್ಣನ ಒಂದು ಪ್ರೀತಿಗಾಗಿ ಕೋಟಿ ಗೀತಾ ಲೇಖನ ಯಜ್ಞದ ನೆನಪಿಗಾಗಿ ನಾವು ಮತ್ತೊಂದು ಸೇವೆಯನ್ನು ಸಂಕಲ್ಪ ಮಾಡಿದ್ದೇವೆ. ಶ್ರೀಕೃಷ್ಣನಿಗೆ ಒಂದು ಪಾರ್ಥಸಾರಥಿ ಸುವರ್ಣ ರಥ, ಬಂಗಾರದ ರಥವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಈ ಕೋಟಿ ಗೀತಾ ಲೇಖನ ಯಜ್ಞದ ನೆನಪಿಗಾಗಿ ಕೃಷ್ಣನಿಗೆ ಈಗಾಗಲೇ ಒಂದು ರಥವನ್ನು ನಮ್ಮ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರು ಸಮರ್ಪಣೆ ಮಾಡಿದ್ದರು. ಆದರೆ ಅದು ರಥಬೀದಿಯಲ್ಲಿ ಅದರ ಉತ್ಸವ ನಡೆಯುತ್ತದೆ. ಇದು ಗರ್ಭಗುಡಿಯ ಸುತ್ತ ನಿತ್ಯ ಉತ್ಸವಕ್ಕೆ ಅನುಕೂಲವಾಗುವಂತೆ ಪಾರ್ಥಸಾರಥಿ ಸುವರ್ಣ ರಥವನ್ನು
ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು. ಅಂತಹ ಒಂದು ಯೋಜನೆಯಲ್ಲಿಯೂ ಕೂಡ ನೀವೆಲ್ಲರೂ ಸಹಭಾಗಿಗಳಾಗ್ಬೋದು. ಅದರ ಜೊತೆಗೆ ವೈಯಕ್ತಿಕವಾಗಿ ನಾವು ಈ ವರ್ಷ ಸನ್ಯಾಸವನ್ನು ಸ್ವೀಕರಿಸಿ 50 ವರ್ಷಗಳು ಪೂರ್ಣವಾಗ್ತಾ ಇವೆ. ಆದ್ದರಿಂದ ಗೋಲ್ಡನ್ ಜೂಬ್ಲಿ ಆದ್ದರಿಂದ ಕೃಷ್ಣನಿಗೆ ಗೋಲ್ಡನ್ ಚಾರಿಯಟನ್ನು ಸಮರ್ಪಣೆ ಮಾಡಬೇಕು. 50 ವರ್ಷದ ಪ್ರಯಾಣವನ್ನು ಸುಗಮಗೊಳಿಸಿದ್ದಕ್ಕಾಗಿ ಕೃಷ್ಣನಿಗೆ ಒಂದು ವೆಹಿಕಲನ್ನು ಕೊಡಬೇಕು, ಬಂಗಾರದ ವೆಹಿಕಲನ್ನು ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದು. ಅಂತಹ ಸುವರ್ಣ ರಥದ ಯೋಜನೆಯಲ್ಲಿಯೂ ಕೂಡ ಎಲ್ಲ ಭಕ್ತರು ಕೂಡ ಪಾಲ್ಗೊಳ್ಳಬಹುದು. ಅದೇ ರೀತಿ 2 ವರ್ಷಗಳ ಪರ್ಯಂತ ಕೃಷ್ಣನ ಸನ್ನಿಧಾನದಲ್ಲಿ ಗೀತಾ ಮಂದಿರದಲ್ಲಿ ನಿರಂತರ ಗೀತಾ ಪಾರಾಯಣ, ಅಖಂಡ ಗೀತಾ ಪಾರಾಯಣ, ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ಈ ಗೀತಾ ಪಾರಾಯಣದ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಈ ಪುಸ್ತಕವನ್ನು ಸಮರ್ಪಣೆ ಮಾಡಲಿಕ್ಕೆ ಬರತಕ್ಕ ಭಕ್ತರು ಒಮ್ಮೆ ಗೀತಾ ಮಂದಿರದಲ್ಲಿ ಸಂಪೂರ್ಣ ಭಗವದ್ಗೀತೆಯನ್ನು ಪಾರಾಯಣ ಮಾಡಿ ಆಮೇಲೆ ಕೃಷ್ಣನಿಗೆ ಅದನ್ನು ಸಮರ್ಪಣೆ ಮಾಡುವ ಯೋಜನೆಯನ್ನು ಹಾಕಿಕೊಂಡಿದ್ದು, ಅದರಂತೆ ಅಖಂಡ ಗೀತಾ ಪಾರಾಯಣ, ಭಗವದ್ಗೀತಾ ಮಹಾಯಾಗ, ಅಂತಾರಾಷ್ಟ್ರೀಯ ಭಗವದ್ಗೀತಾ ಸಮ್ಮೇಳನ, ಅದೇ ರೀತಿ ಕೃಷ್ಣನ ಕ್ಷೇತ್ರದಲ್ಲಿ ಬರುವ ಯಾತ್ರಿಕರಿಗೆ ಉಳಿಕೊಳ್ಳುವುದಕ್ಕೋಸ್ಕರ ಅಷ್ಟೋತ್ತರ ಭವನ 108 ರೂಮುಗಳ ಒಂದು ಧರ್ಮಛತ್ರ, ಅದೇ ರೀತಿ ಕಲಸಂಕದಲ್ಲಿ ಒಂದು ದೊಡ್ಡ ಮಹಾದ್ವಾರ, ಕೃಷ್ಣನನ್ನು ಆಚಾರ್ಯ ಮಧ್ವರು ಎತ್ತಿಕೊಂಡು ಬರತಕ್ಕಂಥ ಒಂದು ಮೂರ್ತಿಯ ಸ್ಥಾಪನೆ, ಹೀಗೆ 10 ಹಲವು ಯೋಜನೆಗಳನ್ನು ನಾವು ಯೋಚಿಸಿದ್ದು. ಎಲ್ಲ ಯೋಜನೆಗಳಲ್ಲಿ ಎಲ್ಲ ಭಕ್ತರು ಕೂಡ ಸಹಭಾಗಿಗಳಾಗಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ರಾಜಶೇಖರಾನಂದ ಸ್ವಾಮಿಗಳವರು ನಮ್ಮ ಮೇಲೆ ವಿಶೇಷ ಅಭಿಮಾನವನ್ನಿಟ್ಟು ನಮ್ಮ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರ ಅನುಗ್ರಹವನ್ನು ಕೂಡ ಅವರು ಪಡೆದಿದ್ದಾರೆ. ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಒಳ್ಳೆಯ ಬಜರಂಗ ಬಲಿಯ ತರಹ ವಜ್ರದೇಹಿಗಳಾಗಿ ಒಂದು ಒಳ್ಳೆಯ ಶಕ್ತಿಯಾಗಿ ಅವರು ನಮ್ಮ ಸಮಾಜದ ಒಂದು ಕಣ್ಮಣಿಯಾಗಿದ್ದಾರೆ. ಅವರ ನೇತೃತ್ವದಲ್ಲಿ ನಮ್ಮ ಹಿಂದೂ ಸಮಾಜ ಅದು ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ, ಇನ್ನಷ್ಟು ಸಂಘಟಿತವಾಗಲಿ, ಅವರ ಒಂದು ನೇತೃತ್ವದಲ್ಲಿ ಸನಾತನ ಧರ್ಮದ ರಕ್ಷಣೆಯಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹಾರೈಸ್ತಾ, ಹೌದು, ನಮ್ಮ ಪರ್ಯಾಯದ ಇನ್ನೊಂದು ಬಹಳ ದೊಡ್ಡ ಒಂದು ಹೆಗ್ಗಳಿಕೆ ಏನೆಂದರೆ ನಮ್ಮ ಪರ್ಯಾಯ ಕಾಲದಲ್ಲಿ ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ ಎಂಬುದು ಬಹಳ ದೊಡ್ಡ ಒಂದು ಸಂತೋಷದ ವಿಚಾರ. ಅಂತಹ ಒಂದು ವಿಶೇಷವಾದ ಒಂದು ಸಂತೋಷ ಪರ್ಯಾಯ ಕೂತ ತಕ್ಷಣ ನಮಗೆ ಲಭ್ಯವಾಗಿದೆ. ಶ್ರೀರಾಮದೇವರ ಒಂದು ಆಂದೋಲನದಲ್ಲಿ ಮೊದಲಿನಿಂದಲೂ ಕೂಡ ನಾವು ಭಾಗವಹಿಸಿ ಶ್ರೀರಾಮ ಜನ್ಮಭೂಮಿಯ ಈ ಒಂದು ಸತ್ಯಾಗ್ರಹದಲ್ಲಿ ನಿರಂತರ ನಾವು ಸಕ್ರಿಯರಾಗಿದ್ದೇವೆ. ವಾಸ್ತವಿಕವಾಗಿ 86ನೇ ಇಸವಿಯಲ್ಲಿ ಕೋರ್ಟಿನ ಆದೇಶ ಬಂತು ರಾಮ ವಿಗ್ರಹವನ್ನು ಜೈಲಿನಿಂದ ಹೊರಗೆ ತರಬೇಕು ಅಂತ. ಆವಾಗ ಜೈಲಿನಲ್ಲಿ ಇದ್ದ ರಾಮ ವಿಗ್ರಹವನ್ನು ಹೊರತರಲಿಕ್ಕೆ ಜೈಲಿಗೆ ಹಾಕಿದ ಬೀಗದ ಕೀ ಬಿಸಾಡಿ ಹೋಗಿತ್ತು. ಆವಾಗ ಅಶೋಕ್ ಸಿಂಘಾಲ್ ಅವರು ನಮ್ಮ ಹತ್ರ ಹೇಳಿದರು, ನೀವು ಹೋಗಿ ಬೀಗವನ್ನು ಕಲ್ಲಿನಿಂದ ಒಡೆಯಿರಿ ಅಂತ ಹೇಳಿ. ನಾವು ಹೋಗಿ ಬೀಗವನ್ನು ಕಲ್ಲಿನಿಂದ ಒಡೆದು ಆ ರಾಮಲಲ್ಲ ವಿಗ್ರಹವನ್ನು ಜೈಲಿನಿಂದ ಹೊರಗೆ ತಂದು ಜನ್ಮಭೂಮಿಯಲ್ಲಿ ಅದನ್ನು ಪ್ರತಿಷ್ಠೆ ಮಾಡಿದೆವು. ಅಂತಹ ಅನೇಕ ಒಂದು ಯೋಗ ನಮಗೆ ಬಂದಿತ್ತು, ಅನೇಕ ಚಳವಳಿಗಳಲ್ಲಿ ಭಾಗವಹಿಸಿದೆವು. ಅಂತಹ ನಮ್ಮ ಕನಸು ನಮ್ಮ ಪರ್ಯಾಯ ಕಾಲದಲ್ಲಿ ಅದು ಸಾಕಾರವಾಗ್ತಾ ಇದೆ ಅಂತ ಹೇಳಿದರೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಅಂತಹ ಒಂದು ರಾಮ ಜನ್ಮಭೂಮಿಯ ಪ್ರಾಣ ಪ್ರತಿಷ್ಠೆಯ ಉತ್ಸವವನ್ನು ಕೂಡ ನಾವು ವಿಶೇಷವಾಗಿ ಸಂಭ್ರಮದಿಂದ ಆಚರಿಸಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದು. ಅದಕ್ಕೂ ಕೂಡ ನಾವು ನಿಮ್ಮೆಲ್ಲರ ಸಹಯೋಗವನ್ನು ಬಯಸ್ತಾ ಇದ್ದೇವೆ. ಇನ್ನು ಮೇಲೆ ರಾಮ ಮಂದಿರ ನಿರ್ಮಾಣ ಯಾವಾಗ ಆಯಿತು ಅಂತ ಪ್ರಶ್ನೆ ಬಂದರೆ ಪುತ್ತಿಗೆ ಸ್ವಾಮಿಗಳ ಪರ್ಯಾಯದಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು ಅಂತ ನೆನಪಿಟ್ಟುಕೊಳ್ಳಿಕ್ಕೂ ಕೂಡ ಒಂದು ಅದು ಸುಲಭವಾಗಿದೆ. ಅಂತಹ ನಮ್ಮೆಲ್ಲರ ಹೆಮ್ಮೆಯ ರಾಮ ಮಂದಿರದ ಈ ಒಂದು ಉದ್ಘಾಟನೆ ಅದು ಕೂಡ ನಮ್ಮೆಲ್ಲರ ಸಹಯೋಗದೊಂದಿಗೆ ಸಂಭ್ರಮವಾಗಿ ನೆರವೇರಲಿ ಅಂತೇಳಿ ಹಾರೈಸ್ತಾ, ನಮ್ಮ ರಾಜಶೇಖರಾನಂದ ಸ್ವಾಮಿಗಳವರು ನಮ್ಮ ಪರ್ಯಾಯದಲ್ಲಿ ಸಂಪೂರ್ಣವಾಗಿ ನಮಗೆ ಬೆಂಬಲವಾಗಿ ನಿಂತು ಪರ್ಯಾಯದ ಕೃಷ್ಣನ ಸೇವೆಯಲ್ಲಿ ಅವರು ಕೂಡ ಸಕ್ರಿಯವಾಗಿ ಭಾಗವಹಿಸಿ ಶ್ರೀಕೃಷ್ಣನ ಅನುಗ್ರಹವನ್ನು ಪಡೆಯುವಂತಾಗಲಿ ಅಂತೇಳಿ ಹಾರೈಸ್ತಾ ನಿಮ್ಮೆಲ್ಲರನ್ನು ಕೂಡ ಆಮಂತ್ರಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಮಂತ್ರಾಕ್ಷತೆಗಳಾಗಿ ಸಿಂಚರಾಗಿ ನಾವೆಲ್ಲರೂ ಪುನೀತರಾಗಿದ್ದೇವೆ. ಮುಂದಕ್ಕೆ ವೇದಿಕೆಗೆ ಮಾನನೀಯ
ಅಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇನೆ. ಓಂ ನತೋಸ್ಮ್ಯಹಂ ತ್ವಾಕಿಲ ಹೇತುಂ ನಾರಾಯಣಂ ಪೂರುಷಮಾದ್ಯಮವ್ಯಯಂ ಯನ್ನಾಭಿಜಾತಾದರವಿಂದಕೋಶಾತ್ ಬ್ರಹ್ಮಾವಿರಾಸೀದ್ಯತಯೇ ಶಲೋಕಃ ಜಯತ್ಯುಜುಕ್ಷೇಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಚಿಂ ನಮತ ರಾಕ್ಷಸಾಂತಕಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿ ಗುರುಭ್ಯೋ ನಮಃ. ನಮ್ಮ ಬಹಳ ದೊಡ್ಡ ಭಾಗ್ಯ ಅಂತ ಕೇಳಿದರೆ ಈ ಹರೆಯದಲ್ಲೂ ಶ್ರೀಕೃಷ್ಣನ ಚತುರ್ಥ ಪರ್ಯಾಯಕ್ಕೆ ತೊಡಗಿ ಈ ಸಮಯದಲ್ಲೂ ನಮ್ಮ ಜೊತೆಗೆ ಪೂಜ್ಯ ಶ್ರೀಗಳು ನಮ್ಮ ಜೊತೆಗಿದ್ದಾರೆ ಎನ್ನುವುದು ನಮಗೆ ಬಹಳ ಸಂತೋಷದ ವಿಷಯ. ಮೂರನೇ ಪರ್ಯಾಯದಲ್ಲಿ ಅವರ ಎಲ್ಲ ಸೇವೆಯನ್ನು ಮಾಡುವ ಸುಯೋಗ ಸಿಕ್ಕಿತ್ತು. ನಮಗೊಂದು ಅಪೇಕ್ಷೆ ಇತ್ತು ಇದನ್ನು ಹೀಗೆ ಮಾಡಬೇಕು ಅಂತ. ಆದರೆ ಅವರ ಪ್ರಯಾಣ ಮತ್ತು ಅವರ ವ್ಯವಸ್ಥೆ ಅದೆಲ್ಲ ಒಂದು ಸೀಮಿತ ಚೌಕಟ್ಟಿನೊಳಗೆ ಇರುವುದರಿಂದ ಅದಕ್ಕೆ ಸಮಯವನ್ನು ಹೊಂದಿಸುವುದೇ ಒಂದು ಬಹಳ ದೊಡ್ಡ ಸಾಧನೆ. ನಮ್ಮ ಈ 3-4-5 ಜಾತ್ರೆಗೆ ಶ್ರೀಗಳವರನ್ನು ಕರೆಸಿ ಒಂದು ವಿಶೇಷ ಸೇವೆ ಮಾಡಬೇಕು ಅಂತಿತ್ತು. ಆದರೆ ಕೃಷ್ಣನ ಇಚ್ಛೆ ಹೀಗಿತ್ತೋ ಏನೋ ಗೊತ್ತಿಲ್ಲ. ಈ ರಾತ್ರಿಗೂ ನಮ್ಮ ಆಹ್ವಾನಕ್ಕೆ ಮನ್ನಣೆ ಮಾಡಿಕೊಂಡು ನಮ್ಮನ್ನು ಹರಸಲಿಕ್ಕೆ ಶ್ರೀಕೃಷ್ಣನನ್ನೇ ಹೊತ್ತುಕೊಂಡು ನಮ್ಮ ಬಳಿಗೆ ಬಂದಿದ್ದಾರೆ ಅಂತಂದರೆ ಇದು ನಮ್ಮ ಭಾಗ್ಯ. ಹಿಂದೂ ಸಮಾಜದ ಶ್ರೇಷ್ಠವಾಗಿರತಕ್ಕಂತಹ ಗ್ರಂಥ ಭಗವದ್ಗೀತೆ, ಅದನ್ನು ಇಡೀ ವಿಶ್ವಕ್ಕೆ ವ್ಯಾಪಿಸಿ ಇಡೀ ವಿಶ್ವಕ್ಕೆ ಅದನ್ನು ತೆಗೆದುಕೊಂಡು ಹೋದವರು ಪೂಜ್ಯ ಸುಗುಣೇಂದ್ರ ತೀರ್ಥ ಶ್ರೀಪಾದರು. ಈ ವರ್ಷ ಕೃಷ್ಣನ ಹೆಸರಲ್ಲೇ ವಿಶ್ವಗೀತಾಚಾರ್ಯ ಎನ್ನುವಂತಹ ವಿಶೇಷ ನಾಮಧೇಯದೊಂದಿಗೆ ಪರ್ಯಾಯವನ್ನು ಆಚರಿಸ್ತಾ ಇದ್ದಾರೆ. ಹಿಂದೆ ಪಂಚಮ ಪರ್ಯಾಯವನ್ನು ಮಾಡಿದ್ದು ವಾದಿರಾಜ ಸ್ವಾಮಿಗಳು, ಬಹಳ ಗೌರವಾನ್ವಿತವಾದಂಥ ಒಂದು ವ್ಯವಸ್ಥೆ. ಆಮೇಲೆ ಪುತ್ತಿಗೆ ಶ್ರೀಗಳಿಗೆ ಮುಂದಿನ ಬಾರಿ ಪಂಚಮ ಪರ್ಯಾಯ. ನಮ್ಮ ಪ್ರಾರ್ಥನೆ ದೇವರವರಿಗೆ ಸುದೀರ್ಘ ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಕಾಲ ಶ್ರೀಕೃಷ್ಣನ ಸೇವೆಯನ್ನು ಮಾಡಿ ವಿದೇಶಕ್ಕೆ ತಗೊಂಡು ಹೋಗಿ, ಕೃಷ್ಣನನ್ನು ವಿದೇಶಕ್ಕೆ ತಗೊಂಡು ಹೋಗಿ ನಿಮಗೆ ಆಶ್ಚರ್ಯ ಆಗ್ತದೆ, 60-70 ಚರ್ಚ್ಗಳನ್ನು ಓಡಿದು ಶ್ರೀಕೃಷ್ಣನ ಮಂದಿರವನ್ನು ಸ್ಥಾಪಿಸಿದಂತಹ ಕೀರ್ತಿ ಪೂಜ್ಯ ಶ್ರೀಗಳವರಿಗೆ ಸಲ್ತದೆ. ಅಂತಹ ಶ್ರೀಗಳವರು ನಮ್ಮ ಮಠಕ್ಕೆ ಬಂದು ನಮ್ಮನ್ನು ಅನುಗ್ರಹಿಸಿದ್ದೇ ನಮ್ಮ ದೊಡ್ಡ ಭಾಗ್ಯ. ಮತ್ತು ಹಿಂದೂ ಸಮಾಜಕ್ಕೆ ಅವರು ಕೊಟ್ಟಿರುವಂತಹ ಕೊಡುಗೆಗಳು ಅನಂತ. ಅದು ಭಗವದ್ಗೀತಾ ಮಂದಿರ ಇರಬಹುದು, ಶ್ರೀಕೃಷ್ಣನ ರಾಜಗೋಪುರ ಇರಬಹುದು, ಇವತ್ತವರು ಹಾಕಿಕೊಂಡಿರುವಂತಹ 10 ಹಲವು ಧರ್ಮ ಕಾರ್ಯಗಳಿರಬಹುದು. ಇದರೆಲ್ಲರ ಜೊತೆ ಇಡೀ ಹಿಂದೂ ಸಮಾಜ ಅವರ ಜೊತೆಗೆ ನಿಲ್ಲಬೇಕು. ಆ ಮೂಲಕವಾಗಿ ಜಗದ್ಗುರು ಪೊಡವಿಗೊಡೆಯ ಶ್ರೀಕೃಷ್ಣನ ಪೂಜಾ ಕೈಂಕರ್ಯ ನಿರತರಾಗಿರತಕ್ಕಂತಹ ಶ್ರೀಗಳ ಅನುಗ್ರಹಕ್ಕೆ ಎಲ್ಲರೂ ಭಾಜನರಾಗಿದ್ದಾರೆ. ಈ ಸಮಯದಲ್ಲೂ ಕೂಡ ಬಿಡುವು ಮಾಡಿಕೊಂಡು ಎಲ್ಲ ಉದ್ಯಮಗಳು, ಚೌಟರಸರು, ಇನ್ನು ಎಲ್ಲ ಬಂಧುಗಳು ಬಂದು ಈ ಸತ್ಕರ್ಮದಲ್ಲಿ ಭಾಗಿಯಾದದ್ದಕ್ಕೆ ಅವರ ಸಂಸ್ಥಾನದ ಹೆಸರೇ ಶ್ರೀಮದ್ ಉಪೇಂದ್ರ ತೀರ್ಥ ಸಂಸ್ಥಾನ. ಅಂತಹ ಸಂಸ್ಥಾನದ ಚೌಕಟ್ಟಿನ ಒಳಗೆ ನಿಮ್ಮನ್ನೆಲ್ಲ ಅನುಗ್ರಹಿಸಿದ್ದಾರೆ. ಪೂಜ್ಯ ಶ್ರೀಗಳವರ ಪಾದಚರಣಗಳಿಗೆ ಅಭಿವಾದನವನ್ನು ಸಲ್ಲಿಸ್ತಾ ಈ ಸನ್ನಿವೇಶವನ್ನು ನಮಗೆ ಒದಗಿಸಿಕೊಟ್ಟದ್ದಕ್ಕೆ ಪುನರಪಿ ಅವರ ಪಟ್ಟದ ದೇವರಿಗೂ ಮತ್ತು ಅವರ ಪರಮಪ್ರಿಯ ಶಿಷ್ಯರೂ ಇವತ್ತು ಭಾಗವಹಿಸಬೇಕಿತ್ತು. ಆದರೆ ಅನಿವಾರ್ಯ ಸಂದರ್ಭ, ಕೆಲವು ಕಡೆಗಳಿಗೆ ಪೂಜೆಗಳಿಗೆ ಹೋಗಬೇಕು, ಆ ವ್ಯವಸ್ಥೆಯನ್ನು ಮಾಡಬೇಕು, ಶಿಷ್ಯರನ್ನು ಜೊತೆಗೂಡಿಸಬೇಕು. ಹಾಗಿರುವುದರಿಂದ ಅಂತಹ ಕೆಲವೆಲ್ಲ ಅನಾನುಕೂಲಗಳು ಕೆಲವೊಮ್ಮೆ ಬರುವುದರಿಂದ ಅದನ್ನು ಹೊಂದಿಸಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಇರುವುದರಿಂದ ಈ ಸನ್ನಿವೇಶವನ್ನು ನಮಗೆ ಕೊಟ್ಟಿರುವುದಕ್ಕೆ ಪೂಜ್ಯ ಶ್ರೀಗಳವರಿಗೆ ಮತ್ತೊಮ್ಮೆ ನಾವು ಅಭಿವಾದನವನ್ನು ಸಲ್ಲಿಸ್ತಾ, ವಿಶ್ವಗೀತಾಚಾರ್ಯನ ಪರ್ಯಾಯ ಅದೇ ಹೇಳಿದ ಹಾಗೆ ಒಂದು ಕಡೆ ಕೃಷ್ಣ, ಇನ್ನೊಂದು ಕಡೆ ರಾಮ. ಕೃಷ್ಣನ ಪೂಜಾದೀಕ್ಷೆಗೆ ಹೊರಟಂತಹ ಪೂಜ್ಯ ಶ್ರೀಗಳವರ ಜೊತೆ ರಾಮ ಮಂದಿರ ಆಗ್ತಾ ಇದೆ. ಅವರೇ ಹೇಳಿದ ಹಾಗೆ ಅವರ ಚತುರ್ಥ ಪರ್ಯಾಯವನ್ನು ಹೇಗೆ ನೆನೆಸುವುದಂದರೆ ರಾಮ ಮಂದಿರ ಪ್ರತಿಷ್ಠೆಯಾಯಿತು ನಮ್ಮ ಕಾಲಘಟ್ಟದಲ್ಲಿ. ಇಂತಹ ಒಂದು ಸೊಬಗು ಸಿಗುವುದೇ ಬಹಳ ಅಪರೂಪ. ಅಂತಹ ಒಂದು ಸೊಬಗು
ಪೂಜ್ಯ ಶ್ರೀಗಳವರಿಗೆ ಸಿಕ್ಕಿದೆ. ರಾಮ ಮಂದಿರದ ಹೋರಾಟದಲ್ಲೂ ಕೂಡ ಆವತ್ತು ಥಾಲಾಕೋಲು ಅಂತ ಶಬ್ದ ಬಂದಾಗ ಅಶೋಕ್ ಸಿಂಘಾಲ್ ಅವರು ಗುರುತಿಸಿದ್ದೇ ಪೂಜ್ಯ ಶ್ರೀಗಳವರನ್ನು. ಅಂತಂದರೆ ಅವರು ವಿದೇಶದಲ್ಲೆಲ್ಲ ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದರು ಆ ಕಾಲದಲ್ಲೇ, ಇವತ್ತಲ್ಲದ ಆ ಕಾಲದಲ್ಲೇ. ಹಾಗಾಗಿ ಎಲ್ಲರಿಗೂ ವಾಮನ ಮೂರ್ತಿ ಅವರನ್ನು ನೋಡುವಾಗಲೇ ತುಂಬ ಸಣ್ಣ ಶರೀರ, ವಾಮನ ಮೂರ್ತಿ. ಅದು ಅವರು ಹೊರಡುವ ರೀತಿ ಕೂಡ ಚಕ 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 ಅಂತ ಹೋಗಿ ಅದನ್ನೆಲ್ಲ ತಗೊಂಡು ಬಂದರೆ ಯಾರು ಅವರನ್ನು ಅಡ್ಡ ಎದುರಿಸಲಿಕ್ಕಿಲ್ಲ. ಶ್ರೀಗಳು ಬಂದರೆ ಅಂದರೆ ಒಂದು ಮಾರು ದೂರ ನಿಲ್ತಾರೆ. ಹಾಗಾಗಿ ಅಂತಹ ಸನ್ನಿವೇಶವನ್ನು ಕೂಡ ಎದುರಿಸಿದ್ದಾರೆ. ಅಂತಹ ಧೀಮಂತ ಯತಿಗಳ ಸಹಯೋಗವನ್ನು ನಾವು ಪಡೆದದ್ದಕ್ಕೆ ಭಗವಂತನಿಗೆ ಪುನರಪಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನಿಮಗೆಲ್ಲರಿಗೂ ಶ್ರೀಗಳವರ ಅನುಗ್ರಹ ಇರಲಿ ಅಂತ ಮತ್ತೊಮ್ಮೆ ದೇವರನ್ನು ಪ್ರಾರ್ಥಿಸ್ತಾ ವಿರಮಿಸ್ತೇವೆ. ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣಮಸ್ತು. ಭಕ್ತಿಪೂರ್ವಕ ನಮನಗಳು ಪರಮ ಪೂಜ್ಯ ಶ್ರೀ ಶ್ರೀ ರಾಶಿಕಾನಂದ ಸ್ವಾಮೀಜಿಯವರಿಗೆ. ಇಂದಿನ ಈ ಸುಧರ್ಮ ಕೃಷ್ಣ ಪ್ರಾಣದೇವರ ಅನುಗ್ರಹಗಳಿಂದ ವಜ್ರದೇಹಿ ಮಠದ ಶಿಷ್ಯವೃಂದವಾದ ನಾವೆಲ್ಲರೂ ಪಾವನರಾಗಿದ್ದೇವೆ ಎನ್ನುವ ಮಾತುಗಳನ್ನು ಆಡ್ತಾ ಈ ಸುಧರ್ಮ ಸಭೆಯಲ್ಲಿ ನಮ್ಮ ಜೊತೆಯಾದಂತಹ ಚೌಟ ಅರಸುಮನೆ ತಂದ ಕುಲ್ದೀಪ್ ಚೌಟ ಮೂಡಬಿದ್ರೆ, ಮಾನನೀಯ ಶಾಸಕರಾದಂಥ ಡಾಕ್ಟರ್ ತೇಜಸ್ವಿನಿ ಗೌಡ, ಹಾಗೆ ಕರಾವಳಿ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದ ಶ್ರೀ ಗಣೇಶ್ ರಾವ್ ಅವರಿಗೆ, ಉದ್ಯಮಿಗಳಾದ ಅಶೋಕ್ ಕುಮಾರ್ ಚೌಟ್ರಿಗೆ, ಹಾಗೆ ದಿನೇಶ್ ಶೆಟ್ಟಿ ಉದ್ಯಮಿಗಳು, ಸುರೇಂದ್ರ ಶೆಣೈ ಇವರೆಲ್ಲರಿಗೂ ಶ್ರೀಮಠದ ಪರವಾಗಿ ಸಮಸ್ತ ಭಕ್ತವೃಂದದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ.